Welcome my dear students. Last class we have learned about the connections and now we will see associating JDBC ODBC bridge with the database. So ಇದನ್ನ ಹೇಗೆ ಮಾಡೋದು ಅನ್ನೋದನ್ನ ಈಗ ಇದನ್ನ ಕಲಿತೀವಿ. So let us see carefully. Okay, you use the ODBC data source administrator to create the association between the database and the JDBC ODBC bridge. So ನಾವು ಏನೇ ಒಂದು ಫ್ರಂಟ್ ಎಂಡ್ ಅಂಡ್ ಬ್ಯಾಕ್ ಎಂಡ್ ಕನೆಕ್ಷನ್ ಮಾಡಬೇಕಂತ ಹೇಳಿದ್ರೆ, so let us see how to connect the front end and back end connection. If you want to connect the front end and back end connection, we have to associate with the JDBC driver and we have to use the ODBC bridge with the database. Let us see. You use the ODBC data source administrator to create the association between the database and JDBC ODBC bridge. So ನಾವು ODBC data source administrator ಅನ್ನು ತಗೊಳ್ಬೇಕು. ಇದನ್ನು ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿದ್ವಿ. ಇದನ್ನು ಹೇಗೆ ಮಾಡೋದು ಅನ್ನೋದು ಇಲ್ಲಿ ಉಂಟು. I will show one of a sample program. Okay, so please observe here. I have one sample program which is your part C second program, maybe part C second program. Part C second program ಹೇಗೆ ಮಾಡೋದು ಅನ್ನೋದನ್ನ ನಾನು ಜಸ್ಟ್ ಇಲ್ಲಿ ತೋರಿಸ್ತೀನಿ. Before that I have to check whether JDK folder is exist or not. Yes, JDK 1.4 is exist, right? So I will copy this program for your understanding purpose. So this is the front end and back end connection. Okay, so I'm copying here. Let us see Java Lab 2019 onwards, part C, and this is your student. Okay, I'm copying this. Please observe here. ಇಲ್ಲಿ MS Access database ಕ್ರಿಯೇಟ್ ಮಾಡಿದ್ದೀನಿ. ನೋಡಿ, ಇಲ್ಲಿ MS Access ಗೆ ಸಂಬಂಧಪಟ್ಟ ಡಾಟಾಬೇಸ್ ಇದು. ಯಾವುದು? MS Access ಗೆ ಸಂಬಂಧಪಟ್ಟ ಡಾಟಾಬೇಸ್. ಸೊ ಡಾಟಾಬೇಸ್ನ ಹೆಸರು ಏನಿಲ್ಲಿ? ಸ್ಟೂಡೆಂಟ್. ವಾಟ್ ಇಸ್ ದ ನೇಮ್ ಆಫ್ ದ ಡಾಟಾಬೇಸ್? ಸ್ಟೂಡೆಂಟ್. ಓಕೆ, ಸೊ ವಾಟ್ ಇಸ್ ದ ನೇಮ್ ಆಫ್ ದ ಟೇಬಲ್? T4. ಓಕೆ, ಸೊ ಇದರಲ್ಲಿ ಆಲ್ರೆಡಿ ಡೇಟಾ ಫಿಲ್ ಮಾಡಿ ಇಟ್ಟಿದ್ದೇನೆ. ಇಲ್ಲಿ ಡಿಸೈನ್ ವ್ಯೂ ನೋಡುವ. ಸೊ ದಿಸ್ ಇಸ್ ಯುವರ್ ಡಿಸೈನ್ ವ್ಯೂ. ದಿಸ್ ಇಸ್ ಯುವರ್ ಡಿಸೈನ್ ವ್ಯೂ. ಓಕೆ, ಸೊ ಆ್ಯಂಡ್ ಹಿಯರ್ ಇಟ್ ಈಸ್ ಹ್ಯಾವಿಂಗ್ ದ ಕೋಡ್. ವಿ ಆರ್ ಹ್ಯಾವಿಂಗ್ ದ ಕೋಡ್. ಸೊ ಫ್ರಂಟ್ ಎಂಡ್ಗೆ ಸಂಬಂಧಪಟ್ಟ ಕೋಡ್ ಅಂತ ಹೇಳಿದ್ವಿ, ಇಲ್ಲಿ ನಮ್ಮ ಹತ್ರ ಉಂಟು. ಓಕೆ, ಸೊ ಈ ಕೋಡ್ನು ಯೂಸ್ ಮಾಡಿ ನಾನೇನು ಮಾಡ್ತಾ ಇದ್ದೀನಿ, ದಿಸ್ ಇಸ್ ಅವರ್ ಫ್ರಂಟ್ ಎಂಡ್ ಅಪ್ಲಿಕೇಶನ್ ಆ್ಯಂಡ್ ವಿ ಆರ್ ಯೂಸಿಂಗ್ ದಿಸ್ ಡ್ರೈವರ್ ಕನೆಕ್ಷನ್ಸ್ ಟು ಲೋಡ್ ದ ಡ್ರೈವರ್ಸ್, ಎಸ್ಟಾಬ್ಲಿಷಿಂಗ್ ದ ಡ್ರೈವರ್ ಕನೆಕ್ಷನ್ಸ್ ಆ್ಯಂಡ್ ವಿ ಆರ್ ಪ್ರೊಸೆಸಿಂಗ್ ದ ಡೇಟಾ. ಓಕೆ, ಸೊ ಇಲ್ಲಿ ನಾನು ಎಂಟ್ರಿ ಮಾಡಿದರೆ ಹೇಗೆ ಸ್ಟೋರ್ ಆಗುತ್ತೆ ಅನ್ನೋದನ್ನು ನಾವು ನೋಡ್ತೀವಿ. ಸೊ ಇಲ್ಲಿ ಆಲ್ರೆಡಿ ಹೇಳಿದ್ದೀವಿ. ಪ್ಲೀಸ್ ಅಬ್ಸರ್ವ್ ಹಿಯರ್, ಡಾಟಾ ಸೋರ್ಸ್ ಸ್ಟೂಡೆಂಟ್ ಅಂತ ಕೊಟ್ಟಿದ್ದೀನಿ. ಸೊ ನಾನು ಡಾಟಾಬೇಸ್ಗೆನೂ ಇಲ್ಲಿ ಕೊಡ್ತಿರುವ ಡಾಟಾ ಸೋರ್ಸ್ಗೆನೂ ಹೆಸರು ಒಂದೇ ಇರಬೇಕು. ಓಕೆ, so I am going to be saving now this program for your understanding purpose. For your understanding purpose, save as. I am storing in your PC, that is C drive, JDK 1.4 bin, and I am storing it as student.java. okay, student.java file, and I am saving. Yes, okay. So now I am closing all these things. Yes, okay. So illela close ಮಾಡಿದ್ದೀವಿ, ಇದನ್ನು ಓಪನ್ ಮಾಡಿ ಇಟ್ಕೊಂಡಿದ್ದೀವಿ. This is my code. I will explain this program later. Now ಇಲ್ಲಿ MS Access ಟೇಬಲ್ ಕ್ರಿಯೇಟ್ ಮಾಡಿದ್ದೀನಿ. ಇದನ್ನು ನಾನು ನೋಡಿ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಸ್ಟೂಡೆಂಟ್ ಅಂತ ಹೇಳಿ. ಇದನ್ನು ಕಾಪಿ ಮಾಡ್ತಾ ಇದ್ದೀನಿ. ಬೈ ಡಿಫಾಲ್ಟ್ ನೀವು ಏನೇ ಒಂದು MS Access ಟೇಬಲ್ ಕ್ರಿಯೇಟ್ ಮಾಡಿದರೆ, ಡಾಟಾಬೇಸ್ ಕ್ರಿಯೇಟ್ ಮಾಡಿದರೆ ಮೈ ಡಾಕ್ಯುಮೆಂಟಲ್ಲಿ ಸ್ಟೋರ್ ಆಗುತ್ತೆ. ಬೈ ಡಿಫಾಲ್ಟ್ MS Access ಡಾಟಾಬೇಸ್ ಕ್ರಿಯೇಟ್ ಮಾಡಿದರೆ ಎಲ್ಲಿ ಸ್ಟೋರ್ ಆಗುತ್ತೆ? ಮೈ ಡಾಕ್ಯುಮೆಂಟ್ನಲ್ಲಿ ಇರುತ್ತೆ. ಇಲ್ಲಿಂದ ನೀವು ಕಟ್ ಮಾಡಿ ಏನು ಮಾಡಬೇಕು, ನಿಮ್ಮ ಅಪ್ರೋಪ್ರಿಯೇಟ್ JDK 1.4 ಫೋಲ್ಡರ್ನಲ್ಲಿ ಸ್ಟೋರ್ ಮಾಡಬೇಕು. ಐ ಆಮ್ ಸ್ಟೋರಿಂಗ್ JDK 1.4 ಬಿನ್ನಲ್ಲಿ. ಇಲ್ಲಿ ಸಾಕಷ್ಟು ಉಂಟು, ಆದರೆ ನಾನು ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ರೈಟ್, ರೀಪ್ಲೇಸ್. ಓಕೆ, ಸೊ ಇಲ್ಲಿ ಸ್ಟೂಡೆಂಟ್ ಫೈಲ್ ರೀಪ್ಲೇಸ್ ಆಯಿತು. ಸೊ ಚೆಕ್ ಮಾಡ್ತಾ ಇದ್ದೀನಿ. ರೈಟ್, ನಾವು ಐ ಆಮ್ ಹ್ಯಾವಿಂಗ್ ಸೋರ್ಸ್ ಕೋಡ್ ಫಾರ್ ದ ಫ್ರಂಟ್ ಎಂಡ್ ಆ್ಯಂಡ್ ಇಲ್ಲಿ ಡಾಟಾ ನಾವು ಪ್ರೋಗ್ರಾಮ್ ರನ್ ಮಾಡುವಾಗ ಎಂಟ್ರಿ ಮಾಡಲಿಕ್ಕೆ ಇಲ್ಲಿ ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಅಬ್ಸರ್ವ್ ಹಿಯರ್, ಐ ಆಮ್ ರಿಮೂವಿಂಗ್ ದಿಸ್ ಡೇಟಾ. ಎಸ್, ನಾವು ಇಟ್ ಈಸ್ ಎಂಟಿ ಡೇಟಾ. ಐ ಆಮ್ ಕ್ಲೋಸಿಂಗ್. ರೈಟ್, ಸೊ ನನ್ನ ಸೋರ್ಸ್ ಕೋಡ್ ಇಲ್ಲಿ ಉಂಟು. ವಾಟ್ ಈಸ್ ದ ನೇಮ್ ಆಫ್ ಅವರ್ ಪ್ರೋಗ್ರಾಮ್? ಸ್ಟೂಡೆಂಟ್. ರೈಟ್, student.java ಇಲ್ಲೇ ಉಂಟು. ಓಕೆ, ಆ್ಯಂಡ್ ಪ್ಲೀಸ್ ಅಬ್ಸರ್ವ್ ಹಿಯರ್ ವೆದರ್ ಇಟ್ ಈಸ್ ಅ ಸ್ಟೂಡೆಂಟ್ ಆರ್ ನಾಟ್. ಎಸ್, ಸ್ಟೂಡೆಂಟ್. ಇಲ್ಲಿ ಡಾಟಾ ಸೋರ್ಸ್ಗೇನು ಏನು ಕೊಟ್ಟಿದ್ದೀನಿ? ಸ್ಟೂಡೆಂಟ್. ಡಾಟಾ ಬೇಸ್ಗೇನು ಏನು ಕೊಟ್ಟಿದ್ದೀನಿ? ಸ್ಟೂಡೆಂಟ್. ಅದನ್ನು ನೆನಪಿಟ್ಕೊಳ್ಳಿ. ಕ್ಲಾಸ್ ಹೆಸರು ಸ್ಟೂಡೆಂಟ್,
ಇಲ್ಲಿ ಡಾಟಾ ಸೋರ್ಸ್ means address of the database. What is the address of the database? Student. What is the name of the table? T4. okay, so ಈ T4 ಇಲ್ಲಿ ನೋಡಿ insert command ಯೂಸ್ ಮಾಡ್ತಾ ಇದೀವಿ. okay, insert command ಯೂಸ್ ಮಾಡ್ತಾ ಇದೀವಿ. ಇದೆಲ್ಲ ನಾವು ಕೋಡ್ ನಲ್ಲಿ ಮಾಡಿಟ್ಟಿದ್ವಿ. right, I am now closing this program and now I am showing these points. ಈಗ ಫ್ರಂಟ್ ಅಂಡ್ ಬ್ಯಾಕ್ ಎಂಡ್ ಕನೆಕ್ಷನ್ ಮಾಡಬೇಕಾದ್ರೆ ನಾನು ಫಸ್ಟ್ ಏನು ಮಾಡಬೇಕು, ಸೆಲೆಕ್ಟ್ ಸ್ಟಾರ್ಟ್ ಸೆಟ್ಟಿಂಗ್ಸ್ ಕಂಟ್ರೋಲ್ ಪ್ಯಾನಲ್ ಅಂತ ಹೇಳಿದ್ದಾರೆ. ನಾನು ಇಲ್ಲಿ ರೈಟ್ ಕ್ಲಿಕ್ ಮಾಡ್ತಾ ಇದ್ದೀನಿ, ರನ್ ಕಮ್ ಪ್ರಾಂಪ್ಟ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಕಂಟ್ರೋಲ್ ಅಂತ ಟೈಪ್ ಮಾಡ್ತೀನಿ. ಕಂಟ್ರೋಲ್ ಅಂತ ಟೈಪ್ ಮಾಡಿದಾಗ ಕಂಟ್ರೋಲ್ ಪ್ಯಾನಲ್ ಓಪನ್ ಆಗುತ್ತೆ. ಸೊ ಈ ಕಂಟ್ರೋಲ್ ಪ್ಯಾನಲ್ ಓಪನ್ ಆಗಿದಾಗನೂ ನೀವು ಅಬ್ಸರ್ವೇಷನ್ ಮಾಡ್ತಾ ಹೋಗಿ ಹೇಗೆ ಬರ್ತಾ ಉಂಟು ಅನ್ನೋದನ್ನು. ರೈಟ್, ಸೊ ಈ ರೀತಿಯಲ್ಲಿ ಬರುತ್ತೆ. ಈ ರೀತಿಯಲ್ಲಿ ಬರುವಾಗ ನಾವೇನು ಮಾಡಬೇಕು, ಇಲ್ಲಿ ವ್ಯೂ ಬೈ ಸ್ಮಾಲ್ ಐಕನ್ ಅಂತ ತಗೊಳ್ಬೇಕು. ವ್ಯೂ ಬೈ ಸ್ಮಾಲ್ ಐಕನ್ ಅಂತ ತಗೊಂಡಿದ್ದ ನಂತರ ಅಡ್ಮಿನಿಸ್ಟ್ರೇಟಿವ್ ಟೂಲ್ಸ್ ಅಂತ ಇರುತ್ತೆ. ಅಡ್ಮಿನಿಸ್ಟ್ರೇಟಿವ್ ಟೂಲ್ಸ್ನಲ್ಲಿ ODBC ಡಾಟಾ ಸೋರ್ಸ್ 32 ಬಿಟ್ ತಗೊಳ್ಬೇಕು. ಸೊ ಐ ಆಮ್ ಯೂಸಿಂಗ್ ದಿಸ್ ODBC ಡಾಟಾ ಸೋರ್ಸ್. ವೈ ವಿ ಆರ್ ಯೂಸಿಂಗ್ ದಿಸ್ ODBC ಡಾಟಾ ಸೋರ್ಸ್? ಟು ಬೈಂಡ್ ದ JDBC ಡ್ರೈವರ್ಸ್. ಓಕೆ, ಸೊ JDBC ಡ್ರೈವರ್ಸ್ ಓಪನ್ ಆಗಬೇಕಾದ್ರೆ ಈ ODBC ಡಾಟಾ ಸೋರ್ಸ್ 32 ಬಿಟ್ ಯೂಸ್ ಮಾಡಬೇಕು. ಇದನ್ನು ಡಬಲ್ ಕ್ಲಿಕ್ ಮಾಡ್ತಾ ಇದ್ದೀನಿ. ವೆನ್ ಎವರ್ ಐ ಆಮ್ ಡಬಲ್ ಕ್ಲಿಕ್ಕಿಂಗ್ ODBC ಪ್ಯಾನಲ್ ಓಪನ್ ಆಗ್ತಾ ಉಂಟು, ಡೈಲಾಗ್ ಬಾಕ್ಸ್. ಈ ಡೈಲಾಗ್ ಬಾಕ್ಸ್ನಲ್ಲಿ ಸಿಸ್ಟಮ್ DSN ಅಂತ ತಗೊಳ್ಬೇಕು. ಈ ಸಿಸ್ಟಮ್ DSN ಅಂತ ತಗೊಂಡಿದ್ದ ನಂತರ ಆಲ್ರೆಡಿ ಇಲ್ಲಿ ಸ್ಟೂಡೆಂಟ್ ಅನ್ನೋದು ಒಂದು ಡಾಟಾ ಸೋರ್ಸ್ನ ಹೆಸರುಂಟು. ಐ ಆಮ್ ರಿಮೂವಿಂಗ್ ದಿಸ್. ಓಕೆ, ಐ ಆಮ್ ರಿಮೂವಿಂಗ್ ದಿಸ್ ಆ್ಯಂಡ್ ಐ ಆಮ್ ಆ್ಯಡಿಂಗ್. ಸೊ ಇಲ್ಲಿ ಫಸ್ಟ್ ನಮಗೆ ಯಾವ ಡಾಟಾಬೇಸ್ಗೆ ಕನೆಕ್ಟ್ ಮಾಡಬೇಕು ಆ ಡಾಟಾ ಸೋರ್ಸನ್ನು ಚೂಸ್ ಮಾಡಬೇಕು. ಯಾವ ಡಾಟಾಬೇಸ್ಗೆ ನಾವು ಕನೆಕ್ಟ್ ಮಾಡಬೇಕು, ಇಲ್ಲಿ ಈ ಮೈಕ್ರೋಸಾಫ್ಟ್ ಆಕ್ಸೆಸ್ ಡ್ರೈವರ್ star.mdb accdb ಯೂಸ್ ಮಾಡಬೇಕು. ಮೈಕ್ರೋಸಾಫ್ಟ್ ಆಕ್ಸೆಸ್ ಡ್ರೈವರ್ star.mdb, star.accdb ಚೂಸ್ ಮಾಡಬೇಕು. ಚೂಸ್ ಮಾಡಿ ಇಲ್ಲಿ ಫಿನಿಶ್ ಕೊಡಬೇಕು. ಯಾವಾಗ ಫಿನಿಶ್ ಕೊಡ್ತಾ ಇದ್ರೋ ಇಲ್ಲಿ ODBC ಮೈಕ್ರೋಸಾಫ್ಟ್ ಆಕ್ಸೆಸ್ ಸೆಟಪ್ ಬರ್ತಾ ಉಂಟು. ಸೊ ಮೈಕ್ರೋಸಾಫ್ಟ್ ಆಕ್ಸೆಸ್ ಸೆಟಪ್ನಲ್ಲಿ ODBC ಡಾಟಾ ಸೋರ್ಸನ್ನು ಅಲ್ಲಿ ಸ್ಟೂಡೆಂಟ್ ಅಂತ ಕೊಟ್ಟಿದ್ವಿ, ಅದನ್ನೇ ಕೊಡಬೇಕು. ಇಲ್ಲಿ ವಾಟ್ ಇಸ್ ದ ಡಾಟಾ ಸೋರ್ಸ್ ನೇಮ್ ವಿ ಹ್ಯಾವ್ ಗಿವೆನ್? ಡಾಟಾ ಸೋರ್ಸ್ ನೇಮ್ ಈಸ್ ಸ್ಟೂಡೆಂಟ್ ಅಂತ ಕೊಟ್ಟಿದ್ದ ನಂತರ ಇಲ್ಲಿ ಡಾಟಾಬೇಸ್ ಅಂತ ಉಂಟು. ನಮ್ಮ ಡಾಟಾಬೇಸ್ ಎಲ್ಲಿ ಕ್ರಿಯೇಟ್ ಮಾಡಿದ್ದೀವಿ? ವಿ ಹ್ಯಾವ್ ಕ್ರಿಯೇಟೆಡ್ ಆ್ಯಂಡ್ ಸ್ಟೋರ್ಡ್ ಇನ್ ಅವರ್ JDK ಫೋಲ್ಡರ್. ರೈಟ್, ಸೊ ಆ ಪಾತನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ವಿ ಹ್ಯಾವ್ ಟು ಸೆಲೆಕ್ಟ್. ಇಲ್ಲಿ ಡೈರೆಕ್ಟರೀಸ್ ತೋರಿಸ್ತಾ ಉಂಟು. C ಡ್ರೈವ್ ಡಬಲ್ ಕ್ಲಿಕ್ ಮಾಡಿದ್ದೀನಿ. C ಡ್ರೈವ್ JDK 1.4 ಫೋಲ್ಡರ್ ತೋರಿಸ್ತಾ ಉಂಟು, ಅದನ್ನು ಡಬಲ್ ಕ್ಲಿಕ್ ಮಾಡಿದ್ದೀನಿ. ಅದರೊಳಗೆ ಬಿನ್ ಫೋಲ್ಡರ್ ಉಂಟು, ಬಿನ್ ಫೋಲ್ಡರ್ನ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ನಾವು ತಗೊಂಡಿರುವ ಡಾಟಾಬೇಸ್ ನೇಮ್ ಏನು? student.accdb. ಓಕೆ, ಸೊ ಜಸ್ಟ್ ಓಕೆ ಬಟನ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ ಬಟನ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಓಕೆ ಬಟನ್ ಸ್ಟೂಡೆಂಟ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ ಬಟನ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದೆಲ್ಲ ಆದ ನಂತರ ಈಗ ಫ್ರಂಟ್ ಎಂಡ್ ಆ್ಯಂಡ್ ಬ್ಯಾಕ್ ಎಂಡ್ ಕನೆಕ್ಷನ್ ಆಯಿತು. ನಾವ್ ವಿ ಹ್ಯಾವ್ ಟು ರನ್ ಅವರ್ ಪ್ರೋಗ್ರಾಮ್. ಸೊ ಹೌ ಟು ರನ್ ಅವರ್ ಪ್ರೋಗ್ರಾಮ್? ಕಮಾಂಡ್ ಪ್ರಾಂಪ್ಟ್ ಚೂಸ್ ಮಾಡಬೇಕು. ಕಮಾಂಡ್ ಪ್ರಾಂಪ್ಟ್ ಚೂಸ್ ಮಾಡಿದ ನಂತರ ಈ ರೀತಿಯಲ್ಲಿ ಬರುತ್ತೆ, cd JDK 1.4/bin. ಈಗ ಕಂಪೈಲ್ ಮಾಡ್ತಿರೋ ಜಾವಾ ಸಿ student.java. ರೈಟ್, ಸೊ ಏನೇ ಎರರ್ ಇಲ್ಲ. ಇಲ್ಲಿ ನಾವು ಈಗ ಏನು ಮಾಡ್ತಾ ಇದ್ದೀವಿ, ಜಸ್ಟ್ ಫಸ್ಟ್ ಒಮ್ಮೆ ಇಲ್ಲಿ ಪ್ರಾಪರ್ಟೀಸ್ ಎಡಿಟ್ ಮಾಡುವ. ಲೇಔಟ್ ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ. ಟರ್ಮಿನಲ್ ಲೇಔಟ್, ಎನಿ ಚೇಂಜಸ್ ಇಲ್ಲ. ವಿಡ್ತಲ್ಲಿ ಚೇಂಜ್ ಆಗ್ತಾ ಉಂಟಲ್ವ ಇಲ್ಲಿ? ಎಸ್, ಇಲ್ಲಿ ನೈಟಲ್ಲಿ ಚೇಂಜ್ ಆಯಿತು. ಓಕೆ, ರೈಟ್, ಎನಫ್. ರೈಟ್, ಓಕೆ. ನಾವು ಇಲ್ಲಿ ನೀವು ನೋಡ್ಬೋದು ಐ ಆಮ್ ರನ್ನಿಂಗ್. ಸೊ ಹೌ ಟು ರನ್ ಜಾವಾ ಸ್ಟೂಡೆಂಟ್. ಸೊ ಜಾವಾ ಸ್ಟೂಡೆಂಟ್ ಅಂತ ಹೇಳುವಾಗ ಇಲ್ಲಿ ಮೆನು ತೋರಿಸ್ತಾ ಉಂಟು. ಪ್ಲೀಸ್ ಅಬ್ಸರ್ವ್ ಹಿಯರ್, ಇನ್ಸರ್ಷನ್, ಡೆಲೀಟ್, ಡಿಸ್ಪ್ಲೇ. ಫಸ್ಟ್ ಡಿಸ್ಪ್ಲೇ ಮಾಡಬೇಕಂತ ಹೇಳುವ. ಎಂಟರ್ ಸ್ಟೂಡೆಂಟ್ ನಂಬರ್ 101 ಅಂತ ಕೊಟ್ಟಿದ್ದೀನಿ. ಇಸ್ ದರ್ ಎನಿ ರೆಕಾರ್ಡ್? ನೋ ರೆಕಾರ್ಡ್. ಗಾಟ್ ಇಟ್? ಯಾವುದೇ ರೆಕಾರ್ಡ್ ಇಲ್ಲ. ಹಾಗಾಗಿ ನಾನು ಮತ್ತೆ ಚಾಯ್ಸ್ ಚೂಸ್ ಮಾಡ್ತಾ ಇದ್ದೀನಿ. 1 ಅಂತ ಕೊಡ್ತಾ ಇದ್ದೀನಿ. ಎಂಟರ್ ದ ನಂಬರ್ 101. ನೆಕ್ಸ್ಟ್ ಎಂಟರ್ ದ ಸ್ಟೂಡೆಂಟ್ ನೇಮ್, ಸಮ್ ಆನ್ಸರ್. ನೆಕ್ಸ್ಟ್ ಕ್ಲಾಸ್ ಸೆಕೆಂಡ್ BCA ಆ್ಯಂಡ್ ನೆಕ್ಸ್ಟ್ ಮಾರ್ಕ್ಸ್ 75 ಆಯಿತು. ಇದೆಲ್ಲ ಆದ ನಂತರ ರೆಕಾರ್ಡ್ ಆ್ಯಡ್ ಆಯಿತು. ಇಲ್ಲಿ ಇದು ಫ್ರಂಟ್ ಎಂಡ್ ಅಪ್ಲಿಕೇಶನ್. ಓಕೆ, ಬೈ ಯೂಸಿಂಗ್ ದಿಸ್ ಫ್ರಂಟ್ ಎಂಡ್ ಅಪ್ಲಿಕೇಶನ್ ವಿ ಹ್ಯಾವ್ ಸ್ಟೋರ್ಡ್ ದ ಡೇಟಾ ಇನ್ ದ ಡೇಟಾಬೇಸ್. ರೈಟ್, ಈ ಡೇಟಾ ಸ್ಟೋರ್ ಆಯ್ತಾ ಇಲ್ವಾ ಅನ್ನೋದನ್ನು ನಾವು ಚೆಕ್ ಮಾಡಬೇಕು. ಚೆಕ್ ಮಾಡಬೇಕಾಗಿದ್ರೆ ಐ ಆಮ್ ಓಪನಿಂಗ್ ಮೈ ಫೋಲ್ಡರ್. ಇಲ್ಲಿ ಸ್ಟೂಡೆಂಟ್ ಡೇಟಾಬೇಸ್ ಉಂಟು, ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು. ಸೊ ನಾನು ಎಂಟ್ರಿ ಮಾಡಿರುವ ರೆಕಾರ್ಡ್ ಇಲ್ಲಿ ಅಪ್ಡೇಟ್ ಆಯಿತು. ಗಾಟ್ ಇಟ್? ಸೊ ಮತ್ತೆ ಇನ್ನೊಂದು ಎಂಟ್ರಿ ಮಾಡ್ತಾ ಇದ್ದೀನಿ, ಇನ್ಸರ್ಷನ್ 1. ನೆಕ್ಸ್ಟ್ ರಾಮು, 102 and student name is Ramu.
or some Shad, right, class second BCA and 95 and 95. yes. ಸೊ ಇಲ್ಲಿ ಏನೇನು ಬರ್ತಾ ಉಂಟು ನೋಡಿ, ರೆಕಾರ್ಡ್ ಇಸ್ ಆ್ಯಡೆಡ್. ರೆಕಾರ್ಡ್ ಆ್ಯಡ್ ಆಯ್ತಾ ಅಲ್ವಾ ಅನ್ನೋದನ್ನು ನಾವು ಇಲ್ಲಿ ಚೆಕ್ ಮಾಡಬೇಕು. ಇಲ್ಲಿ ಚೆಕ್ ಮಾಡಬೇಕಾಗಿದ್ರೆ ಇಲ್ಲಿ ನೋಡಿ ರಿಫ್ರೆಶ್ ಆಲ್ ಕೊಡಬೇಕಾಗತ್ತೆ. ವೆನ್ ಯು ಗಿವ್ ದ ರಿಫ್ರೆಶ್ ಆಲ್, ಯು ಆರ್ ಸೀಯಿಂಗ್ ವೈ ಮೀನ್ಸ್ ಆಲ್ರೆಡಿ ವಿ ಹ್ಯಾವ್ ಓಪನ್ ದ ಡೇಟಾಬೇಸ್, ರೈಟ್. ಡೇಟಾಬೇಸ್ ಓಪನ್ ಮಾಡಿದ್ದೀವಿ. ಓಪನ್ ಮಾಡದೇ ಇದ್ದರೆ ಅಲ್ಲಿ ಎಂಟ್ರಿ ಆಗಿರುತ್ತೆ, ರೆಕಾರ್ಡ್ ಇನ್ಸರ್ಟ್ ಆಯಿತು. ಸೊ ನಾವು ಇನ್ಸರ್ಟ್ ಆಯ್ತಾ ಇಲ್ವಾ ಅನ್ನೋದನ್ನು ನಾವು ಚೆಕ್ ಮಾಡಬೇಕಾಗಿದ್ರೆ ಇಲ್ಲಿ ರಿಫ್ರೆಶ್ ಆಲ್ ಕೊಡಬೇಕಾಗತ್ತೆ, ರೈಟ್. ಸೊ ಅದೇ ರೀತಿಯಲ್ಲಿ ನಾನೀಗ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ 101. ಸೊ ಆಟೋಮೆಟಿಕಲಿ ನಾವು ಎಂಟ್ರಿ ಮಾಡಿರುವ ಇನ್ಫಾರ್ಮೇಷನ್ ಎಲ್ಲ ನಮಗೆ ಡಿಸ್ಪ್ಲೇ ಆಗ್ತಾ ಉಂಟು. ಈಗ 2 ಡಿಸ್ಪ್ಲೇ ಕೊಡ್ತಾ ಇದ್ದೀನಿ. ಐ ಆಮ್ ರಿಮೂವಿಂಗ್ 101 ರೆಕಾರ್ಡ್, ರೈಟ್. ರೆಕಾರ್ಡ್ ಈಸ್ ಡೆಲಿಟೆಡ್. ಮತ್ತೆ ನಾನು 3 ನೋಡ್ತಾ ಇದ್ದೀನಿ 101, ದೇರ್ ಇಸ್ ನೋ ರೆಕಾರ್ಡ್. ಗಾಟ್ ಇಟ್. ಸೊ ಇಲ್ಲಿ ನೋಡಿ ನೋ ರೆಕಾರ್ಡ್ ಅಂತ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂತ ಹೇಳಿದರೆ ನಾವು ಆಲ್ರೆಡಿ ಡೇಟಾಬೇಸ್ ಓಪನ್ ಮಾಡಿಟ್ಟಿದ್ವಿ. ಇಲ್ಲಿ ಡೆಲಿಟೆಡ್ ಅಂತ ಬರ್ತಾ ಉಂಟು. ರಿಫ್ರೆಶ್ ಕೊಡ್ತಾ ಇದ್ದೀನಿ, ರಿಫ್ರೆಶ್ ಆಲ್. ಸೊ ರಿಫ್ರೆಶ್ ಆಲ್ ಕೊಟ್ಟಿದ್ದಾಗ ಆ ರೆಕಾರ್ಡೇ ಹೋಗ್ತಾ ಉಂಟು. ಸೊ ಈಗ ನೀವು ಮತ್ತೆ 3 ಡಿಸ್ಪ್ಲೇ ಮಾಡಿ 101 ಅಂತ ಕೊಟ್ಟಿದ್ರೆ ಆಟೋಮೆಟಿಕಲಿ ನಿಮಗೆ ತೋರಿಸುತ್ತೆ ನೋ ರೆಕಾರ್ಡ್ ಫೌಂಡ್ ಅಂತ ಹೇಳಿ. ಕ್ಲಿಯರ್. ಸೊ ಈ ರೀತಿಯಲ್ಲಿ ನಾವೇನು ಮಾಡ್ಬೋದು, ಫ್ರಂಟ್ ಎಂಡ್ ಆ್ಯಂಡ್ ಬ್ಯಾಕ್ ಎಂಡ್ ಕನೆಕ್ಷನ್ನ ನಾವು ಮಾಡ್ಬೋದು. ಈ ಮಾಡಬೇಕಾಗಿದ್ರೆ ಈ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸೆಲೆಕ್ಟ್ ಸ್ಟಾರ್ಟ್ ಸೆಟ್ಟಿಂಗ್ ಕಂಟ್ರೋಲ್ ಪ್ಯಾನಲ್, ಅದರಲ್ಲಿ ODBC 32 ಡಿಸ್ಪ್ಲೇನ ತಗೊಳ್ಬೇಕು. ಡಾಟಾ ಸೋರ್ಸ್ ಅಡ್ಮಿನಿಸ್ಟ್ರೇಟರ್ ಓಪನ್ ಆಗುತ್ತೆ. ಆ್ಯಡ್ ಎ ನ್ಯೂ ಯೂಸರ್ ಬೈ ಸೆಲೆಕ್ಟಿಂಗ್ ದ ಆ್ಯಡ್ ಬಟನ್ ಚೂಸ್ ಮಾಡ್ತೀರಾ. ನಿಮ್ಮ ಡ್ರೈವರ್ ಯಾವುದೋ ಆ ಡ್ರೈವರ್ನ ಸೆಲೆಕ್ಟ್ ಮಾಡಿ ಫಿನಿಶ್ ಮಾಡಬೇಕು. ಮೈಕ್ರೋಸಾಫ್ಟ್ ಆಕ್ಸೆಸ್ ಡ್ರೈವರ್ ಬರುತ್ತೆ. ಆ ಮೈಕ್ರೋಸಾಫ್ಟ್ ಆಕ್ಸೆಸ್ ಡ್ರೈವರ್ನಲ್ಲಿ ನಿಮ್ಮ DBMSನ ಡಾಟಾ ಸೋರ್ಸ್ ಹೆಸರೇ ಹೇಳಬೇಕು. ಆ ಡಾಟಾ ಸೋರ್ಸ್ ಹೆಸರು ಹೇಳಿದ ನಂತರ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನೆಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನೇ ನಾವು ಇಲ್ಲಿ ಹೇಳ್ತಾ ಇದ್ವಿ. ಒನ್ಸ್ ಅಗೈನ್ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಏನು ಕೊಡ್ತಾ ಇದ್ರೋ ಆ ಸ್ಟೆಪ್ ಬೈ ಸ್ಟೆಪ್ನ ನಾನು ಮತ್ತೆ ಒಮ್ಮೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಎಲ್ಲಿಗೆ ಹೋಗಬೇಕು, ವಿ ಹ್ಯಾವ್ ಟು ಗೋ. ಸೊ ಆ ರೀತಿಯಲ್ಲಿ ಸೆಟಪ್ ಮಾಡಿ ಹೇಗೆ ರನ್ ಮಾಡೋದು ಅನ್ನೋದನ್ನು ನಾನು ತೋರಿಸಿದ್ದೀನಿ, ರೈಟ್. ಸೊ ಅದನ್ನೇ ಮತ್ತೊಮ್ಮೆ ನಾನು ತೋರಿಸ್ತಾ ಇದ್ದೀನಿ. ಪ್ಲೀಸ್ ಅಬ್ಸರ್ವ್ ಕೇರ್ಫುಲಿ. ರನ್ಗೆ ಹೋಗಿ ಇಲ್ಲಿ ಕಂಟ್ರೋಲ್ ಅಂತ ಟೈಪ್ ಮಾಡಿ, ಕಂಟ್ರೋಲ್ ಪ್ಯಾನಲ್ ಬರುತ್ತೆ. ಕಂಟ್ರೋಲ್ನ ಕ್ಲಿಕ್ ಮಾಡಿದ ನಂತರ ಓಕೆ ಕೊಡಿರಿ. ಕಂಟ್ರೋಲ್ ಪ್ಯಾನಲ್ ಈ ರೀತಿಯಲ್ಲಿ ಫಸ್ಟ್ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ಕ್ಯಾಟಗರಿ ಪ್ಲೇಸಲ್ಲಿ ನಾವು ಸ್ಮಾಲ್ ಐಕಾನ್ ಅಂತ ಚೂಸ್ ಮಾಡಬೇಕು. ಸೊ ನಿಮ್ಮ ಫ್ರಂಟ್ ಎಂಡ್ ಬ್ಯಾಕ್ ಎಂಡ್ ಕನೆಕ್ಷನ್ ಮಾಡಬೇಕಾಗಿದ್ರೆ ಅಡ್ಮಿನಿಸ್ಟ್ರೇಟಿವ್ ಟೂಲ್ಸ್ ಅಂತ ಇರುತ್ತೆ. ಇದನ್ನು ಸೆಲೆಕ್ಟ್ ಮಾಡಬೇಕು. ಇದರಲ್ಲಿ ನಿಮ್ಮ ODBC ಡಾಟಾ ಸೋರ್ಸ್ 32 ಬಿಟ್ ಅಂತ ಇರುತ್ತೆ. ಡಬಲ್ ಕ್ಲಿಕ್ ಮಾಡಬೇಕು. ಡಬಲ್ ಕ್ಲಿಕ್ ಮಾಡಿದಾಗ ODBC ಡಾಟಾ ಸೋರ್ಸ್ ಅಡ್ಮಿನಿಸ್ಟ್ರೇಟರ್ 32 ಬಿಟ್ ಅಂತ ಬರುತ್ತೆ. ಅದರಲ್ಲಿ ನೀವು ಸಿಸ್ಟಮ್ DSN ಅಂತ ಚೂಸ್ ಮಾಡ್ತೀರಾ. ಚೂಸ್ ಮಾಡಿ ಆ್ಯಡ್ ಬಟನ್ ಕ್ಲಿಕ್ ಮಾಡ್ತೀರಾ. ಆ್ಯಡ್ ಬಟನ್ ಕ್ಲಿಕ್ ಮಾಡಿದಾಗ ನಿಮ್ಮ ಕ್ರಿಯೇಟ್ ನ್ಯೂ ಡಾಟಾ ಸೋರ್ಸ್ ಅಂತ ಕೇಳ್ತಾ ಉಂಟು. ಹೊಸ ಡಾಟಾ ಸೋರ್ಸ್ನ ಕ್ರಿಯೇಟ್ ಮಾಡಿ. ಡಾಟಾ ಸೋರ್ಸ್ ಮಾಡಬೇಕಾಗಿದ್ರೆ ನಿಮ್ಮ ಡ್ರೈವರ್ ಯಾವುದು ಅನ್ನೋದನ್ನು ಸ್ಪೆಸಿಫೈ ಮಾಡಬೇಕು. ಇಲ್ಲಿ ನಮ್ಮ ಮೈಕ್ರೋಸಾಫ್ಟ್ ಆಕ್ಸೆಸ್ ಡ್ರೈವರ್, ಪ್ಲೀಸ್ ಅಬ್ಸರ್ವ್ ಹಿಯರ್, ಈ ಎರಡೂ ಇರುವ ಡ್ರೈವರ್ನ ಚೂಸ್ ಮಾಡಬೇಕು. ಮೈಕ್ರೋಸಾಫ್ಟ್ ಆಕ್ಸೆಸ್ ಡ್ರೈವರ್, ಬಿಕಾಸ್ ವಿ ಆರ್ ಕನೆಕ್ಟಿಂಗ್ ಟು ದ ಮೈಕ್ರೋಸಾಫ್ಟ್ ಆಕ್ಸೆಸ್ ಡ್ರೈವರ್. ಇದಾದ ನಂತರ ಫಿನಿಶ್ ಕೊಡ್ತಾ ಇದ್ವಿ. ಫಿನಿಶ್ ಕೊಡುವಾಗ ನಿಮ್ಮ ODBC ಟೆಕ್ಸ್ಟ್ ಸೆಟಪ್, ಸಾರಿ ಇಲ್ಲಿ ಮಿಸ್ಟೇಕ್ ಆಯ್ತು ಏನೋ, ಐ ಆಮ್ ಆ್ಯಡ್ ಇಲ್ಲಿ ಮಿಸ್ ಆಯಿತು. ಮೈಕ್ರೋಸಾಫ್ಟ್ ಆಕ್ಸೆಸ್ ಡ್ರೈವರ್ star.mdb SSDB. ನೆಕ್ಸ್ಟ್ ಫಿನಿಶ್ ಅಂತ ಕೊಡ್ತಾ ಇದ್ವಿ. ಈಗ ನೋಡಿ ODBC ಮೈಕ್ರೋಸಾಫ್ಟ್ ಆಕ್ಸೆಸ್ ಸೆಟಪ್ ಡೈಲಾಗ್ ಬಾಕ್ಸ್ ಬರ್ತಾ ಉಂಟು. ಇಲ್ಲಿ ಡಾಟಾ ಸೋರ್ಸ್ ನೇಮ್ ಸ್ಪೆಸಿಫೈ ಮಾಡಬೇಕು. ನಿಮ್ಮ ಡಾಟಾಬೇಸ್ ಆಲ್ರೆಡಿ ಕ್ರಿಯೇಟ್ ಮಾಡಿರ್ತೀರಾ, ಅದನ್ನು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿ ಓಕೆ ಬಟನ್ ಕ್ಲಿಕ್ ಮಾಡಬೇಕು. ಅದಾದ ನಂತರ ನಿಮ್ಮ ಡಾಟಾಬೇಸ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಓಕೆ ಬಟನ್ ಕ್ಲಿಕ್ ಮಾಡಬೇಕು. ಓಕೆ, ಇದು ಪ್ರೊಸೀಜರ್ ಹೇಳ್ತಾ ಇದ್ದಾರೆ. ಇದೇ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ನ ಅಲ್ಲಿ ಪಾಯಿಂಟ್ ವೈಸ್ ಹೇಳಿದ್ದಾರೆ. ಗಾಟ್ ಇಟ್. ಸೊ ಅದನ್ನೇ ನಾವಿಲ್ಲಿ ನೋಡುವ. ಫಸ್ಟ್ ಇದೆಲ್ಲ ಮಾಡಿದ್ರ. ಸೆಕೆಂಡ್ 32 ಬಿಟ್ ODBC ತಗೊಂಡಿದ್ರ. ಆ್ಯಡ್ ನ್ಯೂ ಯೂಸರ್ ಬೈ ಸೆಲೆಕ್ಟಿಂಗ್ ಆ್ಯಡ್ ಬಟನ್ ಅಂತ ಉಂಟು. ಆ್ಯಡ್ ಬಟನ್ ಕ್ಲಿಕ್ ಮಾಡ್ತಾ ಇದ್ರ. ಸೆಲೆಕ್ಟ್ ದ ಡ್ರೈವರ್, ನಿಮ್ಮ ಡ್ರೈವರ್ ಮತ್ತೆ ಫಿನಿಶ್ ಮಾಡಬೇಕು. ಯಾವಾಗ ಯೂಸ್ ದ ಮೈಕ್ರೋಸಾಫ್ಟ್ ಆಕ್ಸೆಸ್ ಡ್ರೈವರ್, ಇಫ್ ಯು ಆರ್ ಯೂಸಿಂಗ್ ಮೈಕ್ರೋಸಾಫ್ಟ್ ಆಕ್ಸೆಸ್, ನೀವು ಮೈಕ್ರೋಸಾಫ್ಟ್ ಆಕ್ಸೆಸ್ನ ಯೂಸ್ ಮಾಡ್ತಾ ಇದ್ರೆ ಮೈಕ್ರೋಸಾಫ್ಟ್ ಆಕ್ಸೆಸ್ ಡ್ರೈವರ್. ಅದರ್ವೈಸ್ ಸೆಲೆಕ್ಟ್ ದ ಡ್ರೈವರ್ ಫಾರ್ ದ DBMS ದಟ್ ಆರ್ ಯೂಸಿಂಗ್. ನಾವು MS ಆಕ್ಸೆಸ್ ಅಲ್ಲದೆ ಹೋದರೆ SQL ಯೂಸ್ ಮಾಡ್ತಾ ಇದ್ವಿ ಅಂತ ಅನ್ಕೊಳ್ಳಿ. SQL ಆಗಿ ಸಂಬಂಧಪಟ್ಟ ಡ್ರೈವರ್ನ ಯೂಸ್ ಮಾಡಬೇಕಾಗುತ್ತೆ. ಇಫ್ ಡೋಂಟ್ ಫೈಂಡ್ ದ ಡ್ರೈವರ್ ಫಾರ್ ಯುವರ್ DBMS ಆನ್ ದ ಲಿಸ್ಟ್, ಯು ವಿಲ್ ನೀಡ್ ಟು ಇನ್ಸ್ಟಾಲ್ ದ ಡ್ರೈವರ್. ನೀವು ನೋಡ್ತಾ ಇರುವ ಡ್ರೈವರ್ ನಿಮಗೆ ಅಲ್ಲಿ ಕಾಣಿಸದೆ ಹೋದರೆ ಆ ಡ್ರೈವರ್ಗಳನ್ನು ನಾವೇನು ಮಾಡಬೇಕಾಗುತ್ತೆ, ಇನ್ಸ್ಟಾಲೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಕಾಂಟ್ಯಾಕ್ಟ್ ದ ಮ್ಯಾನುಫ್ಯಾಕ್ಚರ್ ಆಫ್ ದ DBMS ಫಾರ್ ಮೋರ್ ಇನ್ಫಾರ್ಮೇಷನ್ ಆನ್ ಹೌ ಟು ಅಬ್ಟೈನ್ ದ ಡ್ರೈವರ್. ಸೊ ಆ ಡ್ರೈವರ್ಗಳೆಲ್ಲ ಹೇಗೆ ಅಬ್ಟೈನ್ ಆಗುತ್ತೆ ಅನ್ನೋದನ್ನು ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಎಂಟರ್ ದ ನೇಮ್ ಆಫ್ ದ ಡಾಟಾಬೇಸ್ ಆಸ್ ದ ಡಾಟಾ ಸೋರ್ಸ್ ನೇಮ್ ಇನ್ ದ ODBC ಮೈಕ್ರೋಸಾಫ್ಟ್ ಆಕ್ಸೆಸ್ ಡೈಲಾಗ್ ಸೆಟಪ್ ಬಾಕ್ಸ್. ಇಲ್ಲೇ ಹೇಳ್ತಾ ಇದ್ದಾರೆ ನೋಡಿ, ನಿಮ್ಮ
ಡಾಟಾಬೇಸ್ನ ಡಾಟಾ ಸೋರ್ಸ್ ನೇಮ್ನ ಸ್ಪೆಸಿಫೈ ಮಾಡಬೇಕು. ಎಲ್ಲಿ? ODBC ಮೈಕ್ರೋಸಾಫ್ಟ್ ಆಕ್ಸೆಸ್ ಸೆಟಪ್ ಡೈಲಾಗ್ ಬಾಕ್ಸಲ್ಲಿ. ದಿಸ್ ಇಸ್ ದ ನೇಮ್ ದಟ್ ವಿಲ್ ಬಿ ಯೂಸ್ಡ್ ವಿತಿನ್ ಯುವರ್ ಜಾವಾ ಡಾಟಾಬೇಸ್ ಪ್ರೋಗ್ರಾಮ್. ಸೊ ಇಲ್ಲಿ ಡಾಟಾ ಸೋರ್ಸ್ಗೆ ಕೊಟ್ಟಿರುವ ನೇಮ್ನೇ ನಾವು ನಿಮ್ಮ ಜಾವಾ ಡಾಟಾಬೇಸ್ ಪ್ರೋಗ್ರಾಮ್ನಲ್ಲಿ DBMSಗೆ ಕನೆಕ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಎಂಟರ್ ಎ ಡಿಸ್ಕ್ರಿಪ್ಷನ್ ಫಾರ್ ದ ಡಾಟಾ ಸೋರ್ಸ್. ಡಿಸ್ಕ್ರಿಪ್ಷನ್ ಬೇಕಾಗಿದ್ರೆ ಕೊಡ್ಬೋದು, ಇಲ್ಲಂತ ಹೇಳಿದರೆ ಆಪ್ಷನಲ್ ಆಗಿರುತ್ತೆ. ಅದನ್ನಿಲ್ಲಿ ಹೇಳ್ತಾ ಇದ್ದಾರೆ. ದಿಸ್ ಈಸ್ ಆಪ್ಷನಲ್ ಬಟ್ ವಿಲ್ ಬಿ ಎ ರಿಮೈಂಡರ್ ಆಫ್ ದ ಕೈಂಡ್ ಆಫ್ ಡಾಟಾ ಸ್ಟೋರ್ಡ್ ಇನ್ ದ ಡಾಟಾಬೇಸ್. ಸೊ ನೀವು ಡಿಸ್ಕ್ರಿಪ್ಷನ್ ಕೊಟ್ಟಿದ್ರೆ ಯಾವ ರೀತಿಯ ಡಾಟಾವನ್ನು ಸ್ಟೋರ್ ಮಾಡಬೇಕು ಅನ್ನೋದನ್ನೆಲ್ಲ ನಿಮಗೆ ತೋರಿಸುತ್ತೆ. ಬಟ್ ಇದೊಂದು ಆಪ್ಷನಲ್ ಆಗಿರುತ್ತೆ, ನಿಮ್ಮ ಇಷ್ಟ, ನೀವು ಕೊಡ್ಬೋದು, ಕೊಡದೇ ಇರ್ಬೋದು. ಓಕೆ, ನೆಕ್ಸ್ಟ್ ಎಂಟರ್ ಎ ಡಿಸ್ಕ್ರಿಪ್ಷನ್. ಇದಾಯ್ತಲ್ಲ. ಕ್ಲಿಕ್ ದ ಸೆಲೆಕ್ಟ್ ಬಟನ್, ಯು ವಿಲ್ ಬಿ ಪ್ರಾಂಪ್ಟೆಡ್ ಟು ಬ್ರೌಸ್ ದ ಡೈರೆಕ್ಟರಿ. ಸೊ ಇಲ್ಲಿ ಕ್ಲಿಕ್ ದ ಸೆಲೆಕ್ಟ್ ಬಟನ್ ಅಂತ ಉಂಟು. ಸೆಲೆಕ್ಟ್ ಬಟನ್ ಕ್ಲಿಕ್ ಮಾಡಿದಾಗ ನಿಮ್ಮ ಡೈರೆಕ್ಟರಿಯನ್ನು ಬ್ರೌಸ್ ಮಾಡಲಿಕ್ಕೆ ಇರುತ್ತೆ. ಸೆಲೆಕ್ಟ್ ಈಚ್ ಡ್ರೈವ್ ಕನೆಕ್ಟೆಡ್ ಟು ಯುವರ್ ಕಂಪ್ಯೂಟರ್ ಇನ್ ಆರ್ಡರ್ ಟು ಫೈಂಡ್ ದ ಡೈರೆಕ್ಟರಿ ಪಾತ್ ಆಫ್ ದ ಡಾಟಾಬೇಸ್. ನಿಮ್ಮ ಡಾಟಾಬೇಸ್ ಯಾವ ಡೈರೆಕ್ಟರಿನಲ್ಲಿ ಉಂಟೋ ಆ ಡೈರೆಕ್ಟರಿಯನ್ನು ನೀವು ಐಡೆಂಟಿಫೈ ಮಾಡಬೇಕು. ನಿಮ್ಮ ಹಾರ್ಡ್ ಡ್ರೈವ್ನಲ್ಲಿ, ಹಾರ್ಡ್ ಡಿಸ್ಕ್ನಲ್ಲಿ ಸ್ಟೋರ್ ಆಗಿರುತ್ತೆ. ಆ ಡ್ರೈವ್ನ ಅಡ್ರೆಸ್ನ ನೀವು ಸೆಲೆಕ್ಟ್ ಮಾಡಬೇಕು. ಕ್ಲಿಕ್ ಓಕೆ ಒನ್ಸ್ ಯು ಲೊಕೇಟ್ ದ ಡಾಟಾಬೇಸ್. ಒಮ್ಮೆ ನೀವು ನಿಮ್ಮ ಡಾಟಾಬೇಸ್ನ ಐಡೆಂಟಿಫೈ ಮಾಡಿದ ನಂತರ ಓಕೆ ಬಟನ್ ಕ್ಲಿಕ್ ಮಾಡಲೇಬೇಕು. ಓಕೆ ಬಟನ್ ಕ್ಲಿಕ್ ಮಾಡಿ ಮತ್ತೇನು ಮಾಡಬೇಕಂತ ಹೇಳ್ತಾ ಇದ್ದಾರೆ ನೋಡಿ. ಕ್ಲಿಕ್ ಓಕೆ ಒನ್ಸ್ ಯು ಲೊಕೇಟೆಡ್ ದ ಡಾಟಾಬೇಸ್ ಆ್ಯಂಡ್ ದ ಡೈರೆಕ್ಟರಿ ಪಾತ್ ಆ್ಯಂಡ್ ದ ನೇಮ್ ಆಫ್ ದ ಡಾಟಾಬೇಸ್ ವಿಲ್ ಬಿ ಡಿಸ್ಪ್ಲೇಡ್ ಇನ್ ದ ODBC ಮೈಕ್ರೋಸಾಫ್ಟ್ ಆಕ್ಸೆಸ್ ಡೈಲಾಗ್ ಬಾಕ್ಸ್. ಸೊ ಯಾವಾಗ ನಿಮ್ಮ ಡಾಟಾಬೇಸ್ನ ಸೆಲೆಕ್ಟ್ ಮಾಡ್ತಾ ಇದ್ರೋ, ಪಾತನ್ನು ಸೆಲೆಕ್ಟ್ ಮಾಡಿದ್ರೋ ನಿಮ್ಮ ಡಾಟಾಬೇಸ್ ತೋರಿಸುತ್ತೆ ಆ ODBC ಮೈಕ್ರೋಸಾಫ್ಟ್ ಆಕ್ಸೆಸ್ ಸೆಟಪ್ ಡೈಲಾಗ್ ಬಾಕ್ಸಲ್ಲಿ. ಎಲ್ಲಿ? ODBC ಮೈಕ್ರೋಸಾಫ್ಟ್ ಆಕ್ಸೆಸ್ ಸೆಟಪ್ ಡೈಲಾಗ್ ಬಾಕ್ಸಲ್ಲಿ. ಸಿನ್ಸ್ this is your database, you can determine whether a login name and password are required to access the database. ಸೊ ಇದು ನಮ್ಮ ಡಾಟಾಬೇಸ್ ಆಗಿದ್ದ ಕಾರಣಕ್ಕಾಗಿ ನೀವು ಸ್ಪೆಸಿಫೈ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಡಾಟಾಬೇಸ್ನ ಆಕ್ಸೆಸ್ ಮಾಡಬೇಕಾದ್ರೆ ಯೂಸರ್ ನೇಮ್ ಪಾಸ್ವರ್ಡ್ ಬೇಕಾ ಅಂತ ಸೆಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಫ್ ಸೊ ಕ್ಲಿಕ್ ದ ಅಡ್ವಾನ್ಸ್ಡ್ ಬಟನ್ ಟು ಡಿಸ್ಪ್ಲೇ ದ ಸೆಟ್ ಅಡ್ವಾನ್ಸ್ಡ್ ಆಪ್ಷನ್ ಡೈಲಾಗ್ ಬಾಕ್ಸ್. ಸೊ ನಿಮಗೆ ಬೇಕು ಅಂತ ಹೇಳಿದರೆ ಅಡ್ವಾನ್ಸ್ ಆಪ್ಷನ್ ಕೊಡಬೇಕು. ಆಲ್ಮೋಸ್ಟ್ ನಾವು ಇದನ್ನು ಕೊಡೋದಿಲ್ಲ. ಇನ್ ಕೇಸ್ ಬೇಕು ಅಂತ ಹೇಳಿದರೆ ಈ ಆಪ್ಷನ್ ಫಾಲೋ ಮಾಡಬೇಕು. ದಿಸ್ ಡೈಲಾಗ್ ಬಾಕ್ಸ್ ಇಸ್ ಯೂಸ್ ಟು ಅಸೈನ್ ಲಾಗಿನ್ ನೇಮ್ ಆ್ಯಂಡ್ ಎ ಪಾಸ್ವರ್ಡ್ ಟು ದ ಡಾಟಾಬೇಸ್. ಸೊ ಇಲ್ಲೊಂದು ಡೈಲಾಗ್ ಬಾಕ್ಸ್ ಬರ್ತಾ ಉಂಟು. ಅಡ್ವಾನ್ಸ್ ಬಟನ್ ಕ್ಲಿಕ್ ಮಾಡಿದಾಗ ಅದರಲ್ಲಿ ನಿಮ್ಮ ಲಾಗಿನ್ ನೇಮ್ ಕೊಡಬೇಕು ಮತ್ತು ಪಾಸ್ವರ್ಡ್ ಕೊಡಬೇಕು. ಇದೆಲ್ಲ ಕೊಟ್ಟಿದ್ದ ನಂತರ ಓಕೆ ಕೊಡಬೇಕು. ಇಫ್ ನಾಟ್ ಸ್ಕಿಪ್ ದಿಸ್ ಸ್ಟೆಪ್. ಸೊ ಓಕೆ ಬಟನ್ ಕ್ಲಿಕ್ ಮಾಡಿದ ನಂತರ ಯಾವುದೇ ಸ್ಟೆಪ್ಸ್ನ ಸ್ಕಿಪ್ ಮಾಡಬಾರ್ದು. ವೆನ್ ದ ODBC ಮೈಕ್ರೋಸಾಫ್ಟ್ ಆಕ್ಸೆಸ್ ಸೆಟಪ್ ಡೈಲಾಗ್ ಬಾಕ್ಸ್ ಅಪಿಯರ್ಸ್ ಸೆಲೆಕ್ಟ್ ಓಕೆ. ಯಾವಾಗ ನಿಮ್ಮ ODBC ಮೈಕ್ರೋಸಾಫ್ಟ್ ಆಕ್ಸೆಸ್ ಸೆಟಪ್ ಡೈಲಾಗ್ ಬಾಕ್ಸ್ ಅಪಿಯರ್ ಆಗ್ತಾ ಉಂಟೋ ಆವಾಗ ಓಕೆ ಕೊಡಿರಿ. ಸೆಲೆಕ್ಟ್ ಓಕೆ ಟು ಕ್ಲೋಸ್ ದ ODBC ಡಾಟಾ ಸೋರ್ಸ್ ಅಡ್ಮಿನಿಸ್ಟ್ರೇಟರ್ ಡೈಲಾಗ್ ಬಾಕ್ಸ್. ಡಾಟಾ ಸೋರ್ಸ್ ಅಡ್ಮಿನಿಸ್ಟ್ರೇಟರ್ ಡೈಲಾಗ್ ಬಾಕ್ಸ್ನ ನಾವೇನು ಮಾಡಬೇಕು? ಕ್ಲೋಸ್ ಮಾಡಬೇಕು. ಓಕೆ, ಈ ರೀತಿಯಲ್ಲಿ ನೀವು ಸೆಟ್ ಮಾಡುವಾಗ ಏನೆಲ್ಲ ಆಯ್ತು ಅನ್ನೋದನ್ನು ಈಗ ಹೇಳ್ತಾ ಇದ್ದಾರೆ. ದ ಕನೆಕ್ಷನ್ ಟು ದ ಡಾಟಾಬೇಸ್ ಈಸ್ ಎಸ್ಟಾಬ್ಲಿಷ್ಡ್ ಬೈ ಯೂಸಿಂಗ್ ಒನ್ ಆಫ್ 3 ಗೆಟ್ ಕನೆಕ್ಷನ್ ಮೆಥಡ್ ಆಫ್ ದ ಡ್ರೈವರ್ ಮ್ಯಾನೇಜರ್ ಆಬ್ಜೆಕ್ಟ್. ಸೊ ನೀವು ಏನೇ ಒಂದು ಡಾಟಾಬೇಸ್ ಕನೆಕ್ಷನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕಾದ್ರೆ ಇಲ್ಲಿ 3 ಮೆಥಡ್ಗಳನ್ನು ನಾವು ಯೂಸ್ ಮಾಡ್ತೀವಿ. 3ರಲ್ಲಿ ಒಂದು ಮೆಥಡ್ನ ಯೂಸ್ ಮಾಡ್ತೀವಿ. ಒನ್ ಆಫ್ 3 ಗೆಟ್ ಕನೆಕ್ಷನ್ ಮೆಥಡ್ ಆಫ್ ದ ಡ್ರೈವರ್ ಮ್ಯಾನೇಜರ್ ಆಬ್ಜೆಕ್ಟ್. ದ ಗೆಟ್ ಕನೆಕ್ಷನ್ ಮೆಥಡ್ ರಿಕ್ವೆಸ್ಟ್ ಆಕ್ಸೆಸ್ ಟು ದ ಡಾಟಾಬೇಸ್ ಫ್ರಮ್ ದ DBMS. ಸೊ ಗೆಟ್ ಕನೆಕ್ಷನ್ನಲ್ಲಿ 3 ಮೆಥಡ್ ಇರುತ್ತೆ. ಆ 3 ಮೆಥಡ್ನಲ್ಲಿ ಯಾವುದಾಗ್ಲೂ ಒಂದು ಮೆಥಡ್ನ ಯೂಸ್ ಮಾಡ್ತೀರಾ. ಈ ಗೆಟ್ ಕನೆಕ್ಷನ್ ಮೆಥಡ್ ಏನು ಮಾಡುತ್ತೆ? ನಿಮ್ಮ ಡಾಟಾಬೇಸನ್ನು ರಿಕ್ವೆಸ್ಟ್ ಮಾಡುತ್ತೆ. ಏನು ಮಾಡ್ತಾ ಉಂಟು? ಆಕ್ಸೆಸ್ ಮಾಡಲಿಕ್ಕೆ. DBMS ಇಂದ ನಿಮ್ಮ ಡಾಟಾಬೇಸ್ನ ಆಕ್ಸೆಸ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ತಾ ಉಂಟು. ಇಟ್ ಈಸ್ ಅಪ್ ಟು ದ DBMS ಟು ಗ್ರ್ಯಾಂಟ್ ಆರ್ ರಿಜೆಕ್ಟ್ ಆಕ್ಸೆಸ್. ಸೊ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಏನು ಮಾಡುತ್ತೆ? ಗ್ರ್ಯಾಂಟ್ ಕೊಡ್ಬೋದು ಅಥವಾ ರಿಜೆಕ್ಟ್ ಮಾಡ್ಬೋದು. ಗ್ರ್ಯಾಂಟ್ ಕೊಟ್ಟರೆ ಏನಾಗುತ್ತೆ? ಯು ಕ್ಯಾನ್ ಆಕ್ಸೆಸ್ ದ ಟೇಬಲ್ ಡೇಟಾ. ಗ್ರ್ಯಾಂಟ್ ಕೊಡದೆ ಹೋದರೆ, ರಿಜೆಕ್ಟ್ ಮಾಡಿದರೆ ಯು ಆರ್ ಅನೇಬಲ್ ಟು ಆಕ್ಸೆಸ್ ದ ಡೇಟಾ. ಓಕೆ, ಆ ಕನೆಕ್ಷನ್ ಆಬ್ಜೆಕ್ಟ್ ಈಸ್ ರಿಟರ್ನ್ ಬೈ ದ ಗೆಟ್ ಕನೆಕ್ಷನ್ ಮೆಥಡ್ ಇಫ್ ಆಕ್ಸೆಸ್ ಇಸ್ ಗ್ರಾಂಟೆಡ್. ಅದರ್ವೈಸ್ ದ ಗೆಟ್ ಕನೆಕ್ಷನ್ ಮೆಥಡ್ ಥ್ರೋಸ್ ಆನ್ SQL ಎಕ್ಸೆಪ್ಷನ್. ಯಾವಾಗ ನಿಮ್ಮ DBMS ಸಾಫ್ಟ್ವೇರ್ ನಿಮಗೆ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಏನು ಮಾಡ್ತಾ ಉಂಟು? ಗ್ರ್ಯಾಂಟ್ ಮಾಡಿತ್ತು ಅಂತ ಅಂದ್ಕೊಳ್ಳಿ, ಆಟೋಮೆಟಿಕಲಿ ಕನೆಕ್ಷನ್ ಆಬ್ಜೆಕ್ಟ್ ರಿಟರ್ನ್ ಮಾಡುತ್ತೆ. ಇದನ್ನು ಮಾಡಲಿಕ್ಕೆ ಗೆಟ್ ಕನೆಕ್ಷನ್ ಮೆಥಡ್ನೇ ನಾವು ಯೂಸ್ ಮಾಡಬೇಕು. ಇನ್ ಕೇಸ್ ರಿಜೆಕ್ಟ್ ಮಾಡಿದರೆ ಆಟೋಮೆಟಿಕಲಿ ಯು ಆರ್ ಗೆಟಿಂಗ್ ಆ್ಯನ್ ಎಕ್ಸೆಪ್ಷನ್. SQL ಎಕ್ಸೆಪ್ಷನ್ ಬರುತ್ತೆ. ಓಕೆ, ಸಮ್ಟೈಮ್ಸ್ ದ DBMS ಗ್ರ್ಯಾಂಟ್ ಆಕ್ಸೆಸ್ ಟು ಎ ಡಾಟಾಬೇಸ್ ಟು ಎನಿವನ್. ಕೆಲವೊಮ್ಮೆ ನಿಮ್ಮ DBMS ಏನು ಮಾಡುತ್ತೆ? ಎಲ್ಲರಿಗೂ ಆ ಡಾಟಾಬೇಸ್ಗೆ ಆಕ್ಸೆಸ್ ಕೊಡುತ್ತೆ. ಇನ್ ದಿಸ್ ಕೇಸ್ ದ J2EE ಅಪ್ಲಿಕೇಶನ್ ಯೂಸಸ್ ದ ಗೆಟ್ ಕನೆಕ್ಷನ್ ಸ್ಟ್ರಿಂಗ್ URL ಮೆಥಡ್. ಸೊ ಈ ರೀತಿಯಲ್ಲಿ ಇರುವಾಗ ನಾವು ಯೂಸ್ ಮಾಡುವ ಅಪ್ಲಿಕೇಶನಲ್ಲಿ ನಾವೇನು ಸ್ಪೆಸಿಫೈ ಮಾಡಬೇಕು ಅಂತ ಹೇಳ್ತಿದ್ದಾರೆ? ಗೆಟ್ ಕನೆಕ್ಷನ್ ಮೆಥಡ್ನ ಸ್ಪೆಸಿಫೈ ಮಾಡಬೇಕು.
ಗೆಟ್ ಕನೆಕ್ಷನ್ನಲ್ಲಿ ನಿಮ್ಮ ಪಾತನ್ನು ಸ್ಪೆಸಿಫೈ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಒನ್ ಪ್ಯಾರಾಮೀಟರ್ ಇಸ್ ಪಾಸ್ ಟು ದ ಮೆಥಡ್ ಬಿಕಾಸ್ ದ DBMS ಓನ್ಲಿ ನೀಡ್ಸ್ ಡೇಟಾಬೇಸ್ ಐಡೆಂಟಿಫೈಡ್. ಸೊ ಒಂದು ಪ್ಯಾರಾಮೀಟರ್ನ ನಾವು ಕಂಪಲ್ಸರಿ ಪಾಸ್ ಮಾಡಲೇಬೇಕು. ಆ ಪಾಸ್ ಮಾಡ್ತಿರುವ ಪ್ಯಾರಾಮೀಟರ್ನ ಯೂಸ್ ಮಾಡಿ ನಾವು ಡೇಟಾಬೇಸ್ನ ಐಡೆಂಟಿಫೈ ಮಾಡ್ತೀವಿ. ಯು ಹ್ಯಾವ್ ಟು ಸಪೋಸ್ ಟು ಪಾಸ್ ದಿಸ್ ಸಿಂಟ್ಯಾಕ್ಸ್. ಗೆಟ್ ಕನೆಕ್ಷನ್ ಸ್ಟ್ರಿಂಗ್ URL ಅಂತ ಹೇಳ್ತಾ ಇದ್ವಿ. ಈ ಸ್ಟ್ರಿಂಗ್ URL ಅನ್ನೋದು ಒಂದು ಪ್ಯಾರಾಮೀಟರ್ ಆಗಿರುತ್ತೆ. ಈ ಪ್ಯಾರಾಮೀಟರ್ ಕಂಪಲ್ಸರಿ ಗೆಟ್ ಕನೆಕ್ಷನ್ಗೆ ನಾವು ಕಂಪಲ್ಸರಿ ಕೊಡಲೇಬೇಕು. ಸೊ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ದಿಸ್ ಇಸ್ ಶೋನ್ ಇನ್ ಲಿಸ್ಟಿಂಗ್. ಲಿಸ್ಟಿಂಗ್ ಮೀನ್ಸ್ ಹಿಯರ್ ದ ಎಕ್ಸಾಂಪಲ್. ಓಕೆ, ಲೆಟ್ ಅಸ್ ಸಿ ಸ್ಟ್ರಿಂಗ್ URL. ಸೊ URL ನಲ್ಲಿ ಏನು ಕೊಡ್ತಾ ಇದ್ದಾರೆ? JDBC ODBC ಕಸ್ಟಮರ್ ಇನ್ಫಾರ್ಮೇಷನ್. ಪ್ಲೀಸ್ ಅಬ್ಸರ್ವ್ ಹಿಯರ್, ಈ ಪ್ರೋಗ್ರಾಮ್ನಲ್ಲಿ ಹೇಳ್ತಾ ಇರೋದೇನು? ಕಸ್ಟಮರ್ ಇನ್ಫಾರ್ಮೇಷನ್ ಅನ್ನೋದು ಡಾಟಾಬೇಸ್ ನೇಮ್. ವಾಟ್ ಇಸ್ ದ ನೇಮ್ ಆಫ್ ದ ಡಾಟಾಬೇಸ್? ಕಸ್ಟಮರ್ ಇನ್ಫಾರ್ಮೇಷನ್. ಸೊ ಅಂದರೆ ನೀವು MS ಆಕ್ಸೆಸ್ ಟೇಬಲ್ ಕ್ರಿಯೇಟ್ ಮಾಡಿರಬೇಕು. ಆ MS ಆಕ್ಸೆಸ್ ಟೇಬಲ್ಗೆ MS ಆಕ್ಸೆಸ್ ಡಾಟಾಬೇಸ್ನ ಹೆಸರೇನು ಕೊಡಬೇಕು? ಕಸ್ಟಮರ್ ಇನ್ಫಾರ್ಮೇಷನ್ ಅಂತ ಕೊಡಬೇಕು, ರೈಟ್? ಸೊ ಅದನ್ನು ಇಲ್ಲಿ ಸ್ಟ್ರಿಂಗ್ ವೇರಿಯಬಲ್ ಆಗಿ URLಗೆ ಅಸೈನ್ ಮಾಡಿದ್ದೀವಿ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಆಬ್ಜೆಕ್ಟ್. ವಾಟ್ ಇಸ್ ದ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಇಯರ್? ಡಾಟಾ ರಿಕ್ವೆಸ್ಟ್. ನೆಕ್ಸ್ಟ್ ಕನೆಕ್ಷನ್ ಆಬ್ಜೆಕ್ಟ್ DB. ಕನೆಕ್ಷನ್ ಆಬ್ಜೆಕ್ಟ್ಗೆ ಏನು ತಗೊಂಡಿದ್ವಿ? ಇಲ್ಲಿ DB ಅಂತ ತಗೊಂಡಿದ್ವಿ. ಆಬ್ಜೆಕ್ಟ್ ಡಿಕ್ಲೇರ್ ಮಾಡಿದ್ವಿ ಓನ್ಲಿ, ರೈಟ್? ನಾವು ಟ್ರೈ ಕ್ಯಾಚ್ ಬ್ಲಾಕ್ ಬರಿತಾ ಇದ್ವಿ. ಕ್ಲಾಸ್ ಡಾಟ್ ಫಾರ್ ನೇಮ್. ವಾಟ್ ಇಸ್ ದ ಪರ್ಪಸ್ ಆಫ್ ಕ್ಲಾಸ್ ಡಾಟ್ ಫಾರ್ ನೇಮ್ ಮೆಥಡ್? ಟು ಲೋಡ್ ದ ಡ್ರೈವರ್ಸ್. ನೀವು ಕೇಳ್ತಿರುವ ಡ್ರೈವರ್ಗಳನ್ನು ಲೋಡ್ ಮಾಡುತ್ತೆ. ಸೊ ಯಾವ ಡ್ರೈವರ್ನ ಕೇಳ್ತಾ ಇದ್ದಾರೆ ನೋಡಿ ಇಲ್ಲಿ? ಸನ್ ಡಾಟ್ JDBC ಡಾಟ್ ODBC ಡಾಟ್ JDBC ODBC ಡ್ರೈವರ್. ಸೊ ಇಲ್ಲಿ ಕ್ಲಾಸ್ ಡಾಟ್ ಫಾರ್ ನೇಮ್ ಮೆಥಡ್ನಲ್ಲಿ ವಾಟ್ ಇಸ್ ದ ಪರ್ಪಸ್ ಆಫ್ ಕ್ಲಾಸ್ ಡಾಟ್ ಫಾರ್ ನೇಮ್ ಮೆಥಡ್? ಟು ಲೋಡ್ ದ ಡ್ರೈವರ್ಸ್, ರೈಟ್? ಸೊ ಯಾವ ಡ್ರೈವರ್ನ ನಾವು ಲೋಡ್ ಮಾಡ್ತಾ ಇದೀವಿ ಇಲ್ಲಿ? ಸನ್ ಡಾಟ್ JDBC ಡಾಟ್ ODBC ಡಾಟ್ JDBC ODBC ಡ್ರೈವರ್. ನೆಕ್ಸ್ಟ್ ಇಲ್ಲಿ ಕನೆಕ್ಷನ್ ಆಬ್ಜೆಕ್ಟ್. ವಾಟ್ ಇಸ್ ಕನೆಕ್ಷನ್ ಆಬ್ಜೆಕ್ಟ್ ಹಿಯರ್? DB is equal to driver manager dot get connection. ಸೊ ಗೆಟ್ ಕನೆಕ್ಷನ್ ಮೆಥಡ್ ಯೂಸ್ ಮಾಡ್ತಾ ಇದ್ವಿ. ದೆನ್ ವಾಟ್ ಇಸ್ ದ ಪರ್ಪಸ್ ಆಫ್ ಗೆಟ್ ಕನೆಕ್ಷನ್ ಮೆಥಡ್? ಟು ಎಸ್ಟಾಬ್ಲಿಷ್ ದ ಕನೆಕ್ಷನ್ ಬಿಟ್ವೀನ್ ದ ಡೇಟಾಬೇಸ್. ಓಕೆ, what is the purpose of class dot for name method? To load the drivers. What is the purpose of driver manager get connection? To establish the connection, to establish the bridge between ODBC and database. Okay, yes, JDBC ODBC ಆಗೇನು ಹೇಳ್ಬೋದು ಅಂತದೆಲ್ಲ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಡ್ರೈವರ್ ಮ್ಯಾನೇಜರ್ ಡಾಟ್ ಗೆಟ್ ಕನೆಕ್ಷನ್ ಈಸ್ ಯೂಸ್ಡ್ ಟು ಗೆಟ್ ದ ಕನೆಕ್ಷನ್ ಬಿಟ್ವೀನ್ ದ ಡೇಟಾಬೇಸ್. ಓಕೆ, ಸೊ ಇಲ್ಲಿ URL ಅಂತ ಹೇಳ್ತಾ ಇದ್ವಿ. URL ನಲ್ಲಿ ನಿಮ್ಮ ಕನೆಕ್ಷನ್ ಹೇಳ್ತಾ ಇದ್ದಾರೆ. ವಾಟ್ ಇಸ್ ದ ಕನೆಕ್ಷನ್? JDBC ODBC ಕಸ್ಟಮರ್ ಇನ್ಫಾರ್ಮೇಷನ್. ಸೊ ಯಾವ ಕನೆಕ್ಷನ್ ತಗೊಳ್ಬೇಕು ಅಂತ ಹೇಳ್ತಾ ಇದ್ವಿ? ಕಸ್ಟಮರ್ ಇನ್ಫಾರ್ಮೇಷನ್ ಅನ್ನುವ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗೆ, MS ಆಕ್ಸೆಸ್ ಡೇಟಾಬೇಸ್ಗೆ ನಾವು ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು. ಓಕೆ, ಇಲ್ಲಿ ಡ್ರೈವರ್ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ, ಡ್ರೈವರ್ ಲೋಡ್ ಆಗುತ್ತೆ, ಇಲ್ಲಿ ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ. ಇನ್ ಕೇಸ್ ಇದು ಪಾಸಿಬಿಲಿಟಿ ಆಗದೆ ಹೋದರೆ ಕ್ಯಾಚ್ ಬ್ಲಾಕ್ನಲ್ಲಿ ಕ್ಲಾಸ್ ನಾಟ್ ಫೌಂಡ್ ಎಕ್ಸೆಪ್ಷನ್ ತಗೊಳ್ತಾ ಇದ್ವಿ. ಕ್ಲಾಸ್ ನಾಟ್ ಫೌಂಡ್ ಎಕ್ಸೆಪ್ಷನ್ನಲ್ಲಿ ಎರರ್ ಆಬ್ಜೆಕ್ಟ್ ತಗೊಳ್ತಾ ಇದ್ವಿ. ಈ ಕ್ಲಾಸ್ಗೆ ಆಬ್ಜೆಕ್ಟ್ ಎರರ್ ಸಿಸ್ಟಮ್ ಡಾಟ್ ಎರರ್ ಡಾಟ್ ಪ್ರಿಂಟ್ಎಲ್ಎನ್ ಮಾಡ್ತಾ ಇದ್ವಿ. ಯಾವ ರೀತಿ ಎರರ್ ಅಕರೆನ್ಸ್ ಆಯಿತೋ ಆ ಎರರ್ನ ಪ್ರಿಂಟ್ ಮಾಡಬೇಕಂತ ಹೇಳಿ ಈ ಔಟ್ಪುಟ್ ಸ್ಟೇಟ್ಮೆಂಟ್ ಬರಿತಾ ಇದ್ವಿ. ಇಮಿಡಿಯೇಟ್ಲಿ ಪ್ರೋಗ್ರಾಮಿಂದ ಹೊರಗೆ ಬರ್ತೀವಿ. ಸಿಸ್ಟಮ್ ಡಾಟ್ ಎಕ್ಸಿಟ್ ಆಫ್ ಒನ್ ಮೀನ್ಸ್ ಯು ಆರ್ ಎಕ್ಸಿಟಿಂಗ್ ಫ್ರಮ್ ಯುವರ್ ಪ್ರೋಗ್ರಾಮ್. ಇನ್ ಕೇಸ್ ಈ ಕ್ಯಾಚ್ ಮ್ಯಾಚ್ ಆಗಲಿಲ್ಲ, ಇನ್ನೊಂದು ಕ್ಯಾಚ್ಗೆ ಬರ್ತಾ ಇದ್ವಿ. ಸೊ ಇನ್ನೊಂದು ಕ್ಯಾಚ್ನಲ್ಲಿ SQL ಎಕ್ಸೆಪ್ಷನ್ ಕೊಟ್ಟಿದ್ದೀವಿ. SQL ಎಕ್ಸೆಪ್ಷನ್ ಆಗಿದ್ದರೆ SQL ಎರರ್ ಅಂತದೆಲ್ಲ ನಿಮಗೆ ತೋರಿಸುತ್ತೆ. ಓಕೆ, ಎಕ್ಸಿಟ್ ಟು ಅಂತ ಕೊಟ್ಟಿದ್ದೀವಿ. ಅದರ್ ಡಾಟಾಬೇಸಸ್ ಲಿಮಿಟ್ ಆಕ್ಸೆಸ್ ಟು ದ ಆಥರೈಸ್ಡ್ ಯೂಸರ್ಸ್ ಆ್ಯಂಡ್ ರಿಕ್ವೈರ್ ದ J2EE ಟು ಸಪ್ಲೈ ಆ ಯೂಸರ್ ID ಆ್ಯಂಡ್ ಪಾಸ್ವರ್ಡ್ ವಿತ್ ದ ರಿಕ್ವೆಸ್ಟ್ ಟು ಆಕ್ಸೆಸ್ ದ ಟೇಬಲ್. ಸೊ ಕೆಲವು ಸಲ ನಾವು ಡಾಟಾಬೇಸ್ನ ನಾವು ಲಿಮಿಟ್ ಮಾಡ್ತಾ ಇದ್ವಿ. ಲಿಮಿಟ್ ಬೇಡ ಅಂತ ಅಂದ್ಕೊಂಡ್ರೆ ನಾವು ಈ ಪ್ರೋಗ್ರಾಮ್ನಲ್ಲಿ, ಈ ಅಪ್ಲಿಕೇಶನ್ ಪ್ರೋಗ್ರಾಮ್ನಲ್ಲಿ ನಾವೇನು ಸ್ಪೆಸಿಫೈ ಮಾಡಬೇಕು? ಡಾಟಾಬೇಸ್ನ ಸ್ಟ್ರಾಂಗ್ ಇಂಟಿಗ್ರಿಟಿ ಕೊಡಬೇಕು ಅಂತ ಹೇಳಿದರೆ ಯು ಹ್ಯಾವ್ ಟು ಸಪೋಸ್ ಟು ಯೂಸ್ ಹಿಯರ್ ಆ್ಯಸ್ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್. ಇದಾದ ನಂತರ ಕಾಮ ಕೊಟ್ಟು ಇಲ್ಲಿ 2 ಫೀಲ್ಡ್ ಬರುತ್ತೆ. ನೆಕ್ಸ್ಟ್ ಆ 2 ಫೀಲ್ಡ್ನಲ್ಲಿ ಫಸ್ಟ್ ಫೀಲ್ಡ್ ಈಸ್ ಯೂಸರ್ ನೇಮ್, ಸೆಕೆಂಡ್ ಫೀಲ್ಡ್ ಈಸ್ ಪಾಸ್ವರ್ಡ್. ಅದನ್ನು ನೀವು ಸ್ಪೆಸಿಫೈ ಮಾಡ್ಬೋದು. ಓಕೆ, ಎಸ್. ಇನ್ ದಿಸ್ ಕೇಸ್ ದ J2EE ಅಪ್ಲಿಕೇಶನ್ ಯೂಸಸ್ ದ ಗೆಟ್ ಕನೆಕ್ಷನ್. ಸೊ ಗೆಟ್ ಕನೆಕ್ಷನ್ ಮೆಥಡ್ನ ಹೇಗೆ ಯೂಸ್ ಮಾಡುತ್ತೆ? ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಬೇಕಾಗಿದ್ದರೆ ಗೆಟ್ ಕನೆಕ್ಷನ್ ಮೆಥಡ್ ಹೇಗಿರುತ್ತೆ? ಫಸ್ಟ್ ಸ್ಟ್ರಿಂಗ್ URL ಅಂತ ಹೇಳಿದರೆ ಇಲ್ಲಿ ಏನು ಮಾಡ್ತಾ ಇದ್ದೀರಾ? ಯಾವ ಡಾಟಾಬೇಸ್ಗೆ ಕನೆಕ್ಟ್ ಮಾಡಬೇಕು ಆ ಡಾಟಾಬೇಸ್ನ ಸ್ಪೆಸಿಫೈ ಮಾಡ್ತಾ ಇದ್ದೀರಾ ವಿತ್ ಡ್ರೈವರ್ಸ್. ಓಕೆ, ಇಲ್ಲಿ ಸ್ಟ್ರಿಂಗ್ ಯೂಸರ್ ಅಂತ ಹೇಳ್ತಾ ಇದ್ವಿ, ಯೂಸರ್ ನೇಮ್ ಕೊಡ್ತಾ ಇದ್ವಿ. ಸ್ಟ್ರಿಂಗ್ ಪಾಸ್ವರ್ಡ್ ಅಂತ ಹೇಳ್ತಾ ಇದ್ವಿ, ಪಾಸ್ವರ್ಡ್ನ ಕೊಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಸ್ಟ್ರಿಂಗ್ URL JDBC ODBC ಕಸ್ಟಮರ್ ಇನ್ಫಾರ್ಮೇಷನ್. ಆಲ್ರೆಡಿ ನಿಮಗೆ ಗೊತ್ತುಂಟು, JDBC ಡ್ರೈವರ್, ODBC ಡ್ರೈವರ್, ಕಸ್ಟಮರ್ ಇನ್ಫಾರ್ಮೇಷನ್ ಇಸ್ ದ ನೇಮ್ ಆಫ್ ದ ಡೇಟಾಬೇಸ್, ರೈಟ್? ಸ್ಟ್ರಿಂಗ್ ಯೂಸರ್ ID ಅಂತ ಹೇಳ್ತಾ ಇದ್ವಿ.
ಇಲ್ಲಿ ಸ್ಟ್ರಿಂಗ್ ಆಗಿ ಯೂಸರ್ ಐ ಡಿ ವೇರಿಯಬಲ್ ತಗೊಂಡಿದ್ವಿ, ಅಲ್ಲಿ ಜಿಮ್ ಅಂತ ಕೊಟ್ಟಿದ್ವಿ. ಸ್ಟ್ರಿಂಗ್ ಪಾಸ್ವರ್ಡ್ ಅಂತ ಹೇಳ್ತಾ ಇದ್ವಿ. ಸೊ ಪಾಸ್ವರ್ಡ್ ಆಗಿ ಸ್ಟ್ರಿಂಗ್ ವೇರಿಯಬಲ್ ತಗೊಂಡಿದ್ವಿ, ಅಲ್ಲಿ ಕಿಯಾಗ್ ಅಂತ ಕೊಟ್ಟಿದ್ವಿ. ಇಲ್ಲಿ ಸ್ಟೇಟ್ಮೆಂಟ್ ಆಬ್ಜೆಕ್ಟ್ ಡಾಟಾ ರಿಕ್ವೆಸ್ಟ್ ಉಂಟು, ಕನೆಕ್ಷನ್ ಆಬ್ಜೆಕ್ಟ್ ಡಿ ಬಿ ಉಂಟು, ಕನೆಕ್ಷನ್ ಆಬ್ಜೆಕ್ಟ್ ಡಿ ಬಿ ಉಂಟು. ನಾವು ಲೆಟ್ ಅಸ್ ಸಿ. ಸೊ ಟ್ರೈ ಕ್ಯಾಚ್ ಬ್ಲಾಕ್ ಮೇಲೆ ಬರಿತಾ ಇದಕ್ಕೆ ಈಗ ಬರಿತಾ ಇರುವ ಇದಕ್ಕೆ ಡಿಫ್ರೆನ್ಸ್ ಏನು ಅನ್ನೋದನ್ನು ನಾವು ನೋಡ್ಬೋದು. ಇಲ್ಲಿ ಕ್ಲಾಸ್ ಡಾಟ್ ಫರ್ ನೇಮ್, ಸೊ ಕ್ಲಾಸ್ ಡಾಟ್ ಫರ್ ನೇಮ್ ಮೆಥಡ್ನ ಯೂಸ್ ಮಾಡಿ ಡ್ರೈವರ್ನ ಲೋಡ್ ಮಾಡ್ತಾ ಇದ್ವಿ. ಯಾವ ಡ್ರೈವರ್ ಲೋಡ್ ಮಾಡ್ತಾ ಇದ್ವಿ? ಈ ಡ್ರೈವರ್ನ ಲೋಡ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಡ್ರೈವರ್ ಮ್ಯಾನೇಜರ್ ಡಾಟ್ ಗೆಟ್ ಕನೆಕ್ಷನ್. ಈ ಡ್ರೈವರ್ ಮ್ಯಾನೇಜರ್ ಡಾಟ್ ಗೆಟ್ ಕನೆಕ್ಷನ್ ಮೆಥಡ್ ಯಾವುದಕ್ಕೆ ಅಸೈನ್ ಮಾಡ್ತಾ ಇದ್ವಿ? ಕನೆಕ್ಷನ್ ಆಬ್ಜೆಕ್ಟ್ಗೆ ಅಸೈನ್ ಮಾಡ್ತಾ ಇದ್ವಿ. ಅಂದರೆ ಏನಾಗುತ್ತೆ ಇಲ್ಲಿ ಡ್ರೈವರ್ ಮ್ಯಾನೇಜರ್ ಡಾಟ್ ಗೆಟ್ ಕನೆಕ್ಷನ್ ಮೆಥಡ್ ಏನು ಮಾಡುತ್ತೆ? ಇಲ್ಲಿ ನಿಮ್ಮ ಡ್ರೈವರ್ ಮತ್ತು ಡಾಟಾಬೇಸ್ ಯಾವುದು ಅನ್ನೋದನ್ನು ಹೇಳುತ್ತೆ. ಯೂಸರ್ ನೇಮ್, ಯೂಸರ್ ಐ ಡಿ ಉಂಟು, ಪಾಸ್ವರ್ಡ್. ಸೊ ಆಟೋಮೆಟಿಕಲಿ ನಿಮ್ಮ ಡಾಟಾಬೇಸ್ಗೆ ಏನು ಉಂಟು ಅಂತ ಹೇಳ್ತಾ ಇದ್ವಿ? ಇಲ್ಲಿ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಉಂಟು ಅಂತ ಹೇಳ್ತಾ ಇದ್ವಿ. ಸೊ ಇನ್ ಕೇಸ್ ಎರರ್ ಅಕರೆನ್ಸ್ ಆದರೆ ಕ್ಯಾಚ್ ಬ್ಲಾಕಿಗೆ ಬರುತ್ತೆ, ಕ್ಯಾಚ್ ಬ್ಲಾಕಿಂದ ಎಕ್ಸಿಟ್ ಆಗುತ್ತೆ. ಸೊ ಕ್ಲಾಸ್ ನಾಟ್ ಫೌಂಡ್ ಆಗಿದ್ರೆ ಕ್ಲಾಸ್ ನಾಟ್ ಫೌಂಡ್ಗೆ ಬರುತ್ತೆ, ಅಥವಾ ಎಸ್ ಕ್ಯೂ ಎಲ್ ಎರರ್ ಆಗಿದ್ರೆ ಎಸ್ ಕ್ಯೂ ಎಲ್ ಎಕ್ಸೆಪ್ಷನ್ಗೆ ಬರುತ್ತೆ. ರೈಟ್, ದೇರ್ ಮೈಟ್ ಬಿ